किसी के अगर हेयर फॉल हो रहा है तो सबसे पहला स्टेप उसको क्या करना है? मेल्स की अगर मैं बात करूं तो टेस्टोस्टेरोन टेस्ट कराना चाहिए। टेस्टोस्टेरोन अगर कम है, कितना वैल्यू होती है उसकी? इसकी वैल्यू सर मोर देन 19 होना चाहिए, 15 होना चाहिए। वही अगर कम है तो वो हेयर फॉल आपको बियर्ड से भी गिराएगा और आपके हेयर से भी गिराएगा। ಅರೆ ಮೇರಿ ಲಡ್ಕಿ ನಿನ್ನಂತರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಕೊಡಿ ನೀನ್ ಕಾಲ್ ಕೊಡು ಪಾದ ಕೊಡು ಲೆಗ್ ಕೊಡು ಈ ಇನ್ಸ್ಟಾಗ್ರಾಮ್ ಬಂದಾಗಿಂದ ಏನು ಗೊತ್ತಿಲ್ಲದೆ ಇದ್ರೂ ಎಷ್ಟು ಕಾನ್ಫಿಡೆಂಟ್ ಆಗಿ ಜನ ಹೇಳ್ತಾರೆ ಅಂತಂದ್ರೆ ಗೊತ್ತಿರೋ ನಮಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ನಾನೇ ತಪ್ಪು ತಿಳ್ಕೊಂಡಿದ್ದೀನಪ್ಪ ಇದ್ರ ಬಗ್ಗೆ ಅಂತ ಹೇಳಿ. ಇವ್ರು ಹೇಳ್ತಾ ಇರೋದು ಏನು ಅಂತ ಅಂದ್ರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಡಿಮೆ ಆಯ್ತು ಅಂತಂದ್ರೆ ಕೂದಲು ಜಾಸ್ತಿ ಉದುರುತ್ತೆ ಅಂತ. ಸರಿಯಪ್ಪ, ಹೆಣ್ಮಕ್ಳಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಡಿಮೆನೇ ಇರುತ್ತೆ. ಹಾಗಾದ್ರೆ ಗಂಡಸರಿಗಿಂತ ಹೆಣ್ಮಕ್ಳಲ್ಲೇ ಜಾಸ್ತಿ ಬಾಳ್ನೆಸ್ ಆಗ್ಬೇಕು ಆಗಿಲ್ಲ ಅಲ್ಲ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಈ ಕಂಡೀಷನ್ಗೆ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತಾರೆ. ಆಂಡ್ರೋ ಅಂದ್ರೆ ಆಂಡ್ರೋಜನ್, ಮೇಲ್ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಅಂತ. ಜೆನೆಟಿಕ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ. ಅಂಡ್ ಅಲೋಪೇಶಿಯಾ ಅಂದ್ರೆ ಬಾಳ್ನೆಸ್ ಅಂತ ಹೇಳಿ. ಆಂಡ್ರೋ ಮತ್ತೆ ಜೆನೆಟಿಕ್ ಎರಡೂ ಸೇರಿ ಆಗುವಂತಹ ಬಾಳ್ನೆಸ್. ಟೆಸ್ಟೋಸ್ಟೆರಾನ್ ಅನ್ನೋದು ಗಂಡು ಮಕ್ಕಳಲ್ಲಿ ಇರುವಂತಹ ಒಂದು ಹಾರ್ಮೋನ್. ಗಂಡಸರಲ್ಲಿ ಇದು ಜಾಸ್ತಿ ಇರುತ್ತೆ, ಆದರೆ ಹೆಣ್ಮಕ್ಳಲ್ಲಿ ಇದರ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ. ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನೋದು ನಮ್ಮ ದೇಹದಲ್ಲಿ 13-14 ವಯಸ್ಸಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದಾದ ನಂತರ ಮೀಸೆ ಬರೋದು, ಗಡ್ಡ ಬರೋದು ಆ ತರ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಒಂದ್ ಕಡೆ ಮೀಸೆ ಬಂತು, ಗಡ್ಡ ಬಂತು ಬಿಕಾಸ್ ಆಫ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್. ಒಂದ್ ಕಡೆ ಕೂದಲು ಬರ್ಸುತ್ತೆ. ಇದೇ ಹಾರ್ಮೋನ್ ನಮ್ಮ ತಲೆ ಮೇಲಿರುವಂತಹ ಕೂದಲುಗಳನ್ನ ಅಟ್ಯಾಕ್ ಮಾಡಿ ಕ್ರಮೇಣವಾಗಿ ತೆಳು ಮಾಡ್ತಾ ಹೋಗುತ್ತೆ. ಸೊ ನೀವು ಯೋಚಿಸ್ತಾ ಇರ್ಬೇಕು, ಹಾಗಾದ್ರೆ ಟೆಸ್ಟೋಸ್ಟೆರಾನ್ ಪ್ರತಿಯೊಬ್ರು ಗಂಡಸರಲ್ಲೂ ಇರುತ್ತೆ, ಪ್ರತಿಯೊಬ್ರು ಗಂಡಸರು ಕೂದಲು ಹೋಗಿ ಬಾಲ್ಡ್ ಆಗ್ಬೇಕಲ್ಲ? ಹಾಗಾಗೋದಿಲ್ಲ. ಅದೇನಕ್ಕೆ? ಅದಕ್ಕೆ ಜೆನೆಟಿಕ್ಸ್ ಅಂದ್ರೆ ನಿಮ್ಮ ತಲೆ ಮೇಲಿರುವಂತಹ ಕೂದಲು ಆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗೆ ಸೆನ್ಸಿಟಿವ್ ಇದೇನೋ ಇಲ್ಲೋ ಅನ್ನೋದು ನಿಮ್ಮ ಜೆನೆಟಿಕಲಿ ಬಂದಿರುತ್ತೆ. ಉದಾಹರಣೆಗೆ ನಿಮ್ಮ ತಂದೆಯವರಿಗೆ ಅಥವಾ ನಿಮ್ಮ ತಾಯಿಯ ಕಡೆ ಯಾರಿಗಾದ್ರೂ ಹಾರ್ಮೋನ್ ರಿಲೇಟೆಡ್ ಥಿನ್ನಿಂಗ್ ಇತ್ತು ಅಂತ ಅಂದ್ರೆ ಅದೇ ಜೀನ್ಸ್ ನಿಮಗೂ ಕೂಡ ಬಂದು ಥಿನ್ನಿಂಗ್ ಆಗುವಂತಹ ಸಾಧ್ಯತೆ ಇರ್ತದೆ. ಜೀನ್ಸ್ ಇಲ್ಲ ಅಂತ ಅಂದ್ರೆ ನಿಮ್ಮ ತಂದೆ ತಾಯಿ ಕಡೆ ಯಾರಿಗೂ ಆ ಥರ ಹಾರ್ಮೋನ್ ರಿಲೇಟೆಡ್ ಥಿನ್ನಿಂಗ್ ಇಲ್ಲ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟೇ ಟೆಸ್ಟೋಸ್ಟೆರಾನ್ ಇದ್ರೂ ಕೂಡ ತಲೆ ಮೇಲಿರುವಂತಹ ಕೂದಲು ತೆಳು ಆಗುವುದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ.